ಇವಾಗ ಇಷ್ಟೊಂದೆಲ್ಲ ಸಂಪಾದನೆ ಮಾಡಿದೆಯಲ್ಲ ಜೀವನದಲ್ಲಿ. ಫೈನಲ್ ಮೆಸೇಜ್ ಮತ್ತೆ ಎಷ್ಟು ಸಲ ಅಂತ ರೆಕಾರ್ಡ್ ಮಾಡ್ಲಿ? ನಾನು ಮನೆಗೆ ಹೋದ್ರೆ ಇವತ್ತು ಮತ್ತೆ ಸಿಗಲ್ಲ ನಿನಗೆ, ಮತ್ತಿನ್ ಯಾವತ್ತು ಸಿಗ್ತೀನೋ ಗೊತ್ತಿಲ್ಲ ನಿನಗೆ. ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ಬೇಕು ಹೇಳ್ತಾ ಇದೀನಲ್ವಾ. ಹ್ಯಾಪಿ ಫಾರ್ ಯು. ನನ್ನ ಫ್ರೆಂಡ್ಸ್ ಮಾಡಲ್ಲ ಅಂತ ಹೇಳ್ತೀನಿ ತಾನೆ, ಅದನ್ನ ಹಿಡ್ಕೊಂಡು ಎಷ್ಟೆಲ್ಲ ಇದು ಮಾಡ್ತೀಯಾ? ನೀನೇ ತಾನೇ ಕಂಪ್ಲೇಂಟ್ ಮಾಡ್ತಿದ್ದು ನನಗೆ, ಅವ್ರ ಜೊತೆ ಮಾತಾಡಕ್ ಬಿಡಲ್ಲ. ಹೋಗ್ತಿದ್ದೆ ತಾನೆ, ಹೋಗು. ಹಾಯ್ ಗೈಸ್, ವಾಟ್ಸ್ ಅಪ್? ನಾನು ನಿಮ್ಮ SMR. ಎಲ್ಲರೂ ಸ್ವಾಗತಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಕ್ರೇಜಿ ಆಗಿರೋ ಪ್ರ್ಯಾಂಕ್ ಮಾಡ್ತಾ ಇದೀವಿ ಸಿಮ್ರಾನ್ ಮುಂದೆ. ಏನಂತ ಅಂದ್ರೆ, ನಾನು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಕಾಂಟ್ರಾಕ್ಟ್ ಮಾಡಬೇಕು, ನಮ್ಮಪ್ಪ ಅಣ್ಣ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ನಾನು ಮಾಡಲ್ಲ, ನಿನ್ನ ಜೊತೆ ವಿಡಿಯೋಸ್ ಮಾಡಲ್ಲ, ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ, ನಾವು ಇನ್ನು ಮುಂದೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಸಿಮ್ರಾನ್ ಹತ್ರ ಹೇಳ್ತೀನಿ. ಅದಕ್ಕೋಸ್ಕರ ಅವಳನ್ನ ಕೂರಿಸ್ಕೊಂಡ್ಬಿಟ್ಟು ಲಾಸ್ಟ್ ವಿಡಿಯೋ ಇದನ್ನ ಜನಕ್ಕೆ ಮೆಸೇಜ್ ಕೊಡೋಣ ಏನಾದ್ರು ಅಂತ ಹೇಳ್ಬಿಟ್ಟು ಅವಳ ಹತ್ರ ಕುತ್ಕೊಂಡು ಮಾತಾಡಿಸ್ತೀನಿ. ನೋಡೋಣ ಅವಳು ಏನು ಹೇಳ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಜಾಸ್ತಿ ಹೊತ್ತು ಲ್ಯಾಗ್ ಮಾಡೋದು ಬೇಡ, ಜಾಸ್ತಿ ಹೊತ್ತು ಹೇಳೋದು ಬೇಡ. ಸಿಮ್ರಾನ್ ಬರ್ತಾಳೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ. ಇವತ್ತು ನಾನು ರೆಡಿ ಆಗ್ಬಿಟ್ಟು ನೋಡ್ಬೋದು. ಸಿ ಬ್ರೌನ್ ಹಾಫ್ ಶರ್ಟ್ ತುಂಬ ದಿನ ಆದ್ಮೇಲೆ ಹಾಕಿದ್ದೀನಿ. ಸೊ ಒಂದು ವಾಚ್ ಹಾಕೊಂಡು ಒಂದು ಶೇಡ್ಸ್ ಹಾಕೊಂಡು ಹೋಗೋಣ ಬನ್ನಿ. ಹೋಗಿ ಸಿಮ್ರಾನ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಓಕೆ ಗೈಸ್, ಒಂದು ವಿಡಿಯೋ ನಿಮ್ಮೆಲ್ಲರಿಗೋಸ್ಕರ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಇವಾಗ ಇಷ್ಟೋ ತನಕ ಸಿಮ್ರಾನ್ ಹತ್ರ ಅದೇ ಮಾತಾಡ್ತಾ ಇದ್ದೆ ನಾನು. ಅಪ್ಡೇಟ್ ಮಾಡಬೇಕಿತ್ತು, ಬೇಗ ಅಪ್ಡೇಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಏನಂತ ಅಂದರೆ, ಇನ್ನು ಮುಂದೆ ನಾನು ಸಿಮ್ರಾನ್ ಜೊತೆ ವಿಡಿಯೋಸ್ ಮಾಡೋಕ್ಕಾಗಲ್ಲ. ಯಾಕಂತ ಅಂದರೆ ನನಗೊಂದಷ್ಟು ಕೆಲಸಗಳು ಬಂದಿರೋದ್ರಿಂದ ಐ ನೀಡ್ ಟು ಲೀವ್ ಎವ್ರಿಥಿಂಗ್. ಬಿಟ್ಟು ಹೋಗಬೇಕು, ಕಾಂಟ್ರಾಕ್ಟ್ ಮಾಡಬೇಕು. ಸೊ ನನ್ನ ಫ್ಯಾಮಿಲಿ ಬಿಸ್ನೆಸ್ ಏನಿದೆಯಲ್ಲ ಅದನ್ನು ಟೇಕ್ ಓವರ್ ಮಾಡಬೇಕು, ಅಲ್ಲಿ ಹೋಗಬೇಕು ಅಂತ ಇವಾಗ ಮಾತಾಗಿದೆ. ಮನೇಲೂ ಕೂಡ ತುಂಬ ಜಗಳ ಆಗ್ತಾಯಿತ್ತು. ನಿಮಗೂ ಗೊತ್ತು, ನಾನು ಎಷ್ಟೊಂದು ಸಲ ಹೇಳಿರ್ತೀನಿ ನಮ್ಮ ಮನೇಲಿ ಸಪೋರ್ಟ್ ಮಾಡಲ್ಲ ಅದು ಇದು ಅಂತ. ಆ ರೀಸನ್ಗೋಸ್ಕರನೇ ಇವಾಗ ಫೈನಲಿ ಇಟ್ಸ್ ಟೈಮ್. ಇವಾಗ ನಾನು ಇನ್ನೂ ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ವಯಸ್ಸಾಗೋಗುತ್ತೆ. ಆಲ್ರೆಡಿ ಇನ್ನೂ ಜಾಸ್ತಿ ವಯಸ್ಸಾಗೋಗ್ಬಿಡುತ್ತೆ ಅಂತ. 25 ವರ್ಷ ನನಗೆ. ಇನ್ನೊಂದು 2-3 ವರ್ಷದಲ್ಲಿ ಸೆಟ್ಲ್ ಆದರೆ ಲೈಫಲ್ಲಿ ಚೆನ್ನಾಗಿರ್ಬೋದು ಅಂತ ಆಸೆ. ಅದಕ್ಕೋಸ್ಕರ ಇವಾಗಲೇ ಅದನ್ನ ಇಷ್ಟು ತನಕ ಹೇಳಿದೆ ನಾನು. ಇವಾಗ ಪಾಪ ಕೂತ್ಕೊಂಡು ಅದೇ ಒಂದು ವಿಡಿಯೋ ಮಾಡೋಣ, ನಮಗೆ ಇಷ್ಟಪಡ್ತಾರಲ್ಲ ನಮ್ಮ ಸಪೋರ್ಟರ್ಸ್ಗೋಸ್ಕರ ಒಂದು ವಿಡಿಯೋ ಮಾಡೋಣ, ಒಂದು ವಿಡಿಯೋ ಹಾಕಿ ಅವರಿಗೆ ಹೇಳೋಣ. ಇದು ಲಾಸ್ಟ್ ವಿಡಿಯೋದಲ್ಲಾದರೂ ನೀಟಾಗಿ ಅಪ್ಡೇಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನು ಇವಳಿಗೆ ಅರ್ಥ ಮಾಡಿಸ್ದೆ ಇಷ್ಟೋ ತನಕ, ಅದಕ್ಕೆ ಇವಾಗ ವಿಡಿಯೋ ಆನ್ ಮಾಡಿದ್ದೀನಿ. ಏನು ಸಮಾಚಾರ ಸಿಮ್ರಾ, ನೀನು ಹೇಳ್ತೀಯಾ? ವಾಟ್ ವಿಲ್ ಯು ಟೆಲ್? ಏನು ಎನಿ ಲಾಸ್ಟ್ ವರ್ಡ್ಸ್? ಅಥವಾ ನಮ್ಮದು ಫೈನಲ್ ಇಬ್ಬರು ಬಂದಿರೋದು ಫೈನಲ್ ಆಗಿದ್ದು ಏನು ಹೇಳ್ತೀಯಾ? ಏನಿಲ್ಲ, ಬೇಜಾರಾಗುತ್ತೆ ಅಷ್ಟೇ. ಯಾಕೆ? ಎಷ್ಟು ದಿನ ಜೊತೆಗೆ ಮಾಡಿದ್ವಿ, ಇವಾಗ ಆಲ್ ಆಫ್ ಅ ಸಡನ್ ಯು ಆರ್ ನಾಟ್ ದೇರ್. ಬಟ್ ನೀವೇನೇ ಮಾಡಿದ್ರು ಐ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್. ಬಟ್ ದ ಥಿಂಗ್ ಇಸ್, ಅಟ್ಲೀಸ್ಟ್ ಇವಾಗ ದಿನ ಮೀಟ್ ಆಗೋ ಥರದಿರಲ್ಲ, ಅದೊಂದು ಬೇಜಾರು ನನಗೆ. ನಾನು ಅವಾಗಲೇ ಹೇಳಿದೆ ತಾನೇ ನಿನಗೆ, ಹೇಳ್ಬಾರ್ದು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ. ನಾನು ನೋಡ್ದ ಕಣ್ಣಲ್ಲಿ ನೀರು ಬಂತ? ಇಲ್ಲಿ ಸೈಡಲ್ಲಿ ಬಂದೆ, ತೋರಿಸ್ಕೋ. ಹೇಳು ಆಯ್ತು ಇವಾಗ. ಏನ್ ಹೇಳೋದು? ಅದೇ ಹೇಳು, ಏನಾದ್ರು ಜನಕ್ಕೆ ಹೇಳು. ಟೆಲ್. ಇವಾಗ ಇಷ್ಟು ವರ್ಷ ನಮ್ಮನ್ನ ನೋಡೋರೆ, 1 ವರ್ಷ ಸಪೋರ್ಟ್ ಮಾಡೋರೆ, ಇಲ್ಲಿ ಗಂಟ ಬೆಳೆಸಿದ್ದಾರೆ. 1 ವರ್ಷ ಸಪೋರ್ಟ್ ಮಾಡಿದ್ದೀರಾ, SMR 7-8 ವರ್ಷ ಸಪೋರ್ಟ್ ಮಾಡಿದ್ದೀರಾ ನೀವೆಲ್ಲರೂ. ಬಟ್ ಇವ್ರು ನಿಮ್ಗೆಲ್ಲ ದ್ರೋಹ ಮಾಡೋದು. ದ್ರೋಹ ಎಲ್ಲಿಂದ ಅದು? ಅವ್ರು ಯಾಕೆ ಹೇಳಿ ನಾನು ನೋಡೋದು ನಿನ್ನಲ್ಲೇನೋ ಇದೆ ಅಂತ. ಯಾಕೆ ಹೇಳಿ ನಾನು ನೋಡೋದು ನಿನ್ನಲ್ಲೇನೋ ಇದೆ ಅಂತ. ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ ಆಗಿ. ಹೌದು, ನೀನು ಅವ್ರಿಗೆ ಮೋಸ ಮಾಡಿ ಹೋಗ್ಬಿಟ್ಟಿದ್ರೆ ಅದು ಮೋಸ ಹೆಂಗಾಗುತ್ತೆ? ಹಾಗೆ ಆಗುತ್ತೆ. ನಿಮ್ನ ನೋಡ್ತೀವಿ, ನಿಮ್ನ ಫಾಲೋ ಮಾಡ್ತೀವಿ, ಸುಮ್ನೆ ಮಾಡಕ್ ಅವ್ರಿಗೇನು ರೂಲ್ಸಾ? ಇವಾಗ ಮನೆ ಸಿಚುವೇಶನ್ ನಿನ್ಗೂ ಗೊತ್ತು ತಾನೆ. ಅಂತದ್ರಲ್ಲಿ ನಂಗೆ ಯಾರು ಫ್ರೆಂಡ್ಸು ಇಲ್ಲ ಗೈಸ್. ದಿನ ಇವನ್ಗೋಸ್ಕರನೇ ಬರ್ತೀನಿ ನಾನು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಗೈಸ್, ಬೇಜಾನು ಅಳ್ತಾ ಇದ್ಲು ಪಾಪ, ಎಮೋಷ್ನಲ್ ಆಗ್ಬಿಟ್ಲು. ಅದಕ್ಕೆ ವಿಡಿಯೋ ಕಟ್ ಮಾಡಿ ಮತ್ತೆ ಸಮಾಧಾನ ಮಾಡ್ತಾ ಇದ್ದೆ ಅವಳಿಗೆ. ಏನಾಗಲ್ಲ, ಇಟ್ಸ್ ಓಕೆ, ಯು ಶುಡ್ ಮೂವ್ ಆನ್. ಲೈಫಲ್ಲಿ ಎಲ್ಲ ಮಾಡಬೇಕು, ಒಳ್ಳೇದಾಗುತ್ತೆ ನಿನಗೂ ಕೂಡ. ನಾನು ಇರ್ತೀನಿ, ಯಾವಾಗಾದ್ರೂ ಫೋನ್ ಮಾಡು ಅಪರೂಪಕ್ಕೆ ಅಂತಲೂ ಹೇಳಿದ್ದೀನಿ. ಇನ್ನು ಅಳ್ತಾನೆ ಇದ್ದಾಳೆ. ಇವಾಗ ಸಮಾಧಾನ ಮಾಡಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹೇಳು. ಓಕೆ, ಅಳಬಾರ್ದು. ಅಳಲ್ಲ ಅಂದ್ರೆ ಮಾತ್ರ ರೆಕಾರ್ಡ್ ಮಾಡ್ತೀನಿ. ಜನಕ್ಕೆ ಫೈನಲ್ ಮೆಸೇಜ್ ಕೊಡ್ಬೇಕು ನಾವು ವಿಡಿಯೋದಲ್ಲಿ. ನೀನು ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಜನಕ್ಕೆ ಬೇಜಾರಾಗಲ್ವಾ? ಜನರಿಗೆ ಹೇಗಿದ್ರು ಬೇಜಾರಾಗುತ್ತೆ. ಇವಾಗ ಏನಕ್ಕೆ ಬೇಜಾರಾಗುತ್ತೆ? ಈ ವಿಚಾರದಲ್ಲಿ ಆಬ್ವಿಯಸ್ಲಿ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ, ಇಷ್ಟೆಲ್ಲ ಮಾಡಿರ್ತಾರೆ. ಇವಾಗ ನೀನು ಆಲ್ ಆಫ್ ಅ ಸಡನ್ ಅವ್ರನ್ನೆಲ್ಲ ಟಾಟಾ ಬಾಯ್ ಬಾಯ್ ಅನ್ಕೊಂಡು ಹೋಗ್ತಿದ್ದೆ. ನೀನು ಮಾಡು, ನಾನು ಬೇಡ ಅನ್ನಲ್ಲ. ಅಟ್ಲೀಸ್ಟ್ ಬಿ 70 and 30 ಆದರೂ ಇರು.
70 and 30 ಹೆಂಗಿರಕ್ಕಾಗತ್ತೆ? 70 ಆ ಕಡೆ ಕಾಂಟ್ರಾಕ್ಟಿಂಗ್ ಕಡೆ, 30 ಈ ಕಡೆ ಇರು. ಕಷ್ಟ ಐತೆ. ಒಂದಿನೂ ನಿಂಗೆ ರಜೆನೇ ಸಿಗಲ್ವಾ? ಸಿಗಲ್ಲ. ಜಗಳ ಆಡ್ತಾ ಇದಾರೆ ಮನೇನಲ್ಲಿ ಅಂತ ನಿಂಗೂ ಗೊತ್ತು ತಾನೆ. ಹೇಳ್ತೀನಿ ತಾನೆ, ನೆನ್ನೆ ನೈಟು ಹೇಳಿದೀನಿ ನಿನಗೆ. ಕೇಳಲ್ವಲ್ಲ. ಅದೇ ಕೇಳಲ್ಲ. ಇವಾಗ ನೋಡು, ನಾನು ಲಕ್ಷದಲ್ಲೇ ದುಡ್ಕೊಂಡು ಎಷ್ಟು ವರ್ಷ ಅಂತ ಇರ್ಲಿ, ಕೋಟಿಗೆ ಹೋಗೋದ್ ಬೇಡವಾ ನಾನು? ನೀನು ಹೋಗ್ಬೇಕು, ನೀನು ಹೋಗು ಆಯ್ತು. ನಂದೇ ತಪ್ಪು. ಏನಕ್ಕೆ? ನೀನು ಚೆನ್ನಾಗಿ ದುಡಿ, ಚೆನ್ನಾಗಿ ಕೆಲಸ ಮಾಡು. ಯು ಡಿಸರ್ವ್ ಟು ಬಿ ಹ್ಯಾಪಿ. ಇವಾಗ ನೀನು ಚೆನ್ನಾಗಿ ದುಡಿತಾ ಇದೆಯಲ್ಲ, ಐ ಪ್ರಾಮಿಸ್ ಯು, ನೀನು ಚೆನ್ನಾಗಿ ದುಡಿಯಂಗ್ ಮಾಡ್ತೀನಿ ಅಂತ. ಇವಾಗ ದುಡಿತಾ ಇದೆಯಾ ತಾನೆ ಚೆನ್ನಾಗಿ ನೀನು? ನಾನು ಚೆನ್ನಾಗಿ ದುಡಿತೀನಿ, ಬಟ್ ನೀನು ನಿನ್ ಮೇಲೆ ಪಾಪ ಫೋಕಸ್ ಮಾಡಿ ಎಷ್ಟು ದಿನ ಅಂತ ಇದ್ರ ಮೇಲೆ ಮಾಡ್ತಿರ್ತೀನಿ. ನೀನು ನೆಕ್ಸ್ಟ್ ಏನ್ ಕಂಟೆಂಟ್ಸ್ ಮಾಡ್ತೀಯಾ? ಏನಾದ್ರೂ ಮಾಡ್ಕೋತೀನಿ. ಏನಾದ್ರು ಅಂದ್ರೆ ಹಿಂಗೆ ಹಾಕ್ಬೇಕು. ಏನಾದ್ರು ಅಂದ್ರೆ ಏನ್ ಮಾಡ್ತೀಯಾ? ಏನೋ ಒಂದು ಮಾಡ್ಕೋತೀನಿ. ಅಲ್ಲ, ಜನಕ್ಕೆ ಹೇಳಲ್ಲ, ಫೈನಲ್ ವಿಡಿಯೋ ಇದ್ರಲ್ಲಿ ನೋಡ್ತಾರೆ ಜನ, ಅರ್ಥ ಮಾಡ್ಕೊಂತಾರೆ. ಸಿಮ್ರಾನ್ ವಿಡಿಯೋಸ್ ಮಾಡ್ತೀನಿ ಅಷ್ಟೇ. ವ್ಲಾಗ್ಸ್ ಏನ್ ಮಾಡ್ತೀಯಾ? ವ್ಲಾಗ್ಸ್ ಅಷ್ಟೇ, ಸುಮ್ಮನೆ ಮನೇಲಿ ಮಲ್ಕೊಂಡು ಹೇಳ್ತೀನಿ. ಗೈಸ್ ಎದ್ದೆ ಗೈಸ್, ಊಟ ಮಾಡಿದೆ ಗೈಸ್, ಬನ್ನಿ ಮಲ್ಕೋತೀನಿ ಇವಾಗ. ಮತ್ತೆ ಯಾಕಂಗೆ? ಹಂಗೆ ನಾನು ಇವಾಗ ನನ್ನ ಫ್ರೆಂಡ್ಸು ಯಾರಿಲ್ಲ, ನೀನೊಬ್ಬನೇ ಇರ್ತಿದ್ದು. ಕರೆಕ್ಟಾಗಿ ಮಾತಾಡಲ್ಲ, ಈ ತರ ಮಲ್ಕೊಂಡೆ ಗೈಸ್, ಹಂಗ್ ಮಾಡ್ತೀನಿ ಗೈಸ್, ಹಂಗೆ ನಾನು ಅಂದ್ರೆ ಏನ್ ಅರ್ಥ? ರೆಸ್ಪೆಕ್ಟ್ ಮಾಡಲ್ಲ ನಿನ್ ಫ್ಯಾನ್ಸ್ನ? ಅಲ್ಲ, ನನ್ನ ಹತ್ರ ಫ್ರೆಂಡ್ಸ್ ಇವಾಗ ಇರೋದು ನೀನೊಬ್ನೇ. ಇವಾಗ ಯಾರಾದ್ರೂ ಇದ್ರೇನೆ ನಾವು ವ್ಲಾಗ್ ಮಾಡಕ್ಕಾಗೋದು. ಆಪೋಸಿಟ್ ನಮ್ಮಮ್ಮ ಬೆಳಕಿಂದ ನೈಟ್ ವರ್ಗು ಪಾಪ ಕೆಲ್ಸದಿಂದ ಬಂದಿರ್ತಾರೆ. ಯಾರ ಜೊತೆ ಮಾಡ್ಲಿ ನನ್ ವ್ಲಾಗ್ಸು? ಅವ್ರ ಜೊತೆ ಮಾಡ್ಲಿ. ಇಷ್ಟು ಫ್ಯಾನ್ಸ್ ಇದಾರೆ, ಅವರೇ ಐಡಿಯಾಸ್ ಕೊಡ್ತಾರೆ. ಐಡಿಯಾಸ್ ಕೊಡೋಕ್ಕೂ ಒಬ್ಳೆ ಕೂತ್ಕೊಂಡು ಏನಂತ ಮಾತಾಡ್ಲಿ, ಎಷ್ಟು ದಿನ ಅಂತ ಮಾತಾಡ್ಲಿ? ಜನರಿಗೂ ಬೇಜಾರಾಗ್ಬಿಡುತ್ತೆ. ಓಕೆ, ಹೌ ಡಿಡ್ ಯು ಫೀಲ್? ಹೌ ವಾಸ್ ದ ಜರ್ನಿ? ಒಂದು ವರ್ಷ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ತುಂಬಾ ನೀವು ಚೆನ್ನಾಗಿದ್ರಿ, ಜನರು ತುಂಬಾ ಚೆನ್ನಾಗಿದ್ರು. ಎವ್ರಿಥಿಂಗ್ ವಾಸ್ ನೈಸ್ ಅಂಡ್ ವಿ ಬೋತ್ ಹ್ಯಾವ್ ವರ್ಕ್ಡ್ ಹಾರ್ಡ್ ಈ ಜರ್ನಿಯಲ್ಲಿ. ಸೊ ಯಾ, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ವಾಟ್ ಇನ್ ಜೀವನದಲ್ಲಿ ಏನು ಪ್ಲಾನ್ಸ್ ಅದೇ ಲೆಟ್ಸ್ ಗೋ ವಿತ್ ದ ಫ್ಲೋ ಅಂತೀನಿ ಅಷ್ಟೇ, ಅದೇನಿಲ್ಲ. ಬಟ್ ಇಟ್ಸ್ ಲೈಕ್ ಐ ವಾಂಟೆಡ್ ಟು ಗ್ರೋ ಮೋರ್. ಅದೇ ಕರೆಕ್ಟಾಗಿ ನೀವು ಹೇಳ್ತಿದ್ದೆ ಎಷ್ಟು ದಿನ ಅಂತ ಲಕ್ಷದಲ್ಲಿ ದುಡಿತೀರಾ ಅಂತ. ಬಿಕಾಸ್ ನಿಮ್ಮ ಏಮ್ಸ್ ಅಷ್ಟು ದೊಡ್ಡದಿದೆ. ನೀವು ಚೆನ್ನಾಗಿ ದುಡೀರಿ. ನಾನು ಇವಾಗ ಅಳಲ್ಲ, ನಾನೇನು ನೆಗೆಟಿವಿಟಿ ಹಾಕಕ್ಕೆ ಇಷ್ಟಪಡಲ್ಲ. ನಂಗಾರ ನಾನು ಹೋಗೋದು ನಿನಗೆ ಖುಷಿ ಅಲ್ಲ, ಬಟ್ ಏನು ಮಾಡ್ಬೇಕು? ನಿಮ್ಗೆ ಒಳ್ಳೇದು ಏನಾದರೂ ನಿಮ್ಗೆ ಆಗ್ತಿದೆ ಅಂದರೆ ನೀವು ಹೋದ್ರೂ ನಂಗೆ ಪರವಾಗಿಲ್ಲ. ಆಮೇಲೆ ಏನು ಮಾಡ್ತೀಯ? ಇನ್ನು ಮುಂದೆ ನಾನು ಸಿಗಲ್ಲ, ನಿಂಗೆ ದಿನ ಸಿಗಲ್ಲ. ಇವಾಗ ತಿನ್ನಕ್ ಕರ್ಕೊಂಡು ಹೋಗಲ್ಲ ನಿನ್ನ. ಯಾರು ತಿನ್ನಕ್ಕಿರಲ್ಲ. ಅಯ್ಯೋ, ಯಾರು ನನ್ನ ಜೊತೆ ತಿನ್ನಕ್ಕಿರಲ್ಲ, ಮಾತಾಡಕ್ಕಿರಲ್ಲ, ಟೆನ್ಷನ್ ಕೊಡೋಕ್ಕಿರಲ್ಲ. ಸ್ವಲ್ಪ ಬೇಜಾರಾಗುತ್ತೆ ನಂಗೆ. ಇವಾಗ ನಾನು ಎಲ್ಲೂ ಇನ್ ಮುಂದೆ ನಾನು ಎಲ್ಲೂ ಸಿಗಲ್ಲ ನಿನಗೆ, ಪ್ರತಿದಿನ ಸಿಗಲ್ಲ. ತಿಂಗಳಿಗೆ ಒಂದ್ಸಲ ಸಿಕ್ಕೋತೀನೋ ಇಲ್ಲೋ ಅದು ಗೊತ್ತಿಲ್ಲ. ಫೋನ್ ಮಾಡಲ್ಲ ಎವ್ರಿ ಡೇ, ನಿಂಗೆ ಟಾರ್ಚರ್ ಕೊಡಲ್ಲ. ವಿಡಿಯೋ ಕಾಲಲ್ಲಿ ನೀನು ಕೆಟ್ಟದಾಗ ಫೇಸ್ ಎಲ್ಲ ಕ್ಯಾಪ್ಚರ್ ಮಾಡಲ್ಲ ನಿಂದು. ನಿನಗೆ ಹಿಂಸೆ ಕೊಡಲ್ಲ, ನಾನು ಬೈಯಲ್ಲ. ಹೆಂಗ್ ಮಾಡ್ತೀಯ ನೀನು? ಹೆಂಗಿರುತ್ತೆ ನಿನ್ ಡೇ? ಇವಾಗ ಇನ್ ಮುಂದೆ ಹೆಂಗಿರುತ್ತೆ ನಿನ್ ಡೇ? ಚೆನ್ನಾಗಿರುತ್ತೆ ಅಂದ್ರೆ ಸುಮ್ಮನೆ ಸುಮ್ಮನೆ ಇರ್ತೀಯ? ಬೋರ್ ಆಗಲ್ವಾ? ಮತ್ತೆ ಏನು ಪ್ಲಾನ್ಸ್ ಇರಲ್ವಾ ನಿನಗೆ? ಇವಾಗ ಮತ್ತೆ ಇಷ್ಟು ಮಾಡಿರೋದಕ್ಕೆಲ್ಲ ಏನ್ ಮಾಡ್ತೀಯ? ಇವಾಗ ಇಷ್ಟೊಂದೆಲ್ಲ ಸಂಪಾದನೆ ಮಾಡಿದ್ಯಲ್ಲ ಜೀವನದಲ್ಲಿ. ಫೈನಲ್ ಮೆಸೇಜ್ ಮತ್ತೆ ಎಷ್ಟು ಸಲ ಅಂತ ರೆಕಾರ್ಡ್ ಮಾಡ್ಲಿ? ನಾನು ಮನೆಗೆ ಹೋದ್ರೆ ಇವತ್ತು ಮತ್ತೆ ಸಿಗಲ್ಲ ನಿನಗೆ. ಮತ್ತಿನ್ ಯಾವತ್ತು ಸಿಗ್ತೀನೋ ಗೊತ್ತಿಲ್ಲ ನಿನಗೆ. ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಹೇಳ್ತಾ ಇದ್ದೀನಲ್ವಾ? ಏನ್ ಮಾಡ್ತೀಯ ಅವಾಗ? ಹೋಗ್ಲೇಬೇಕಾ? ಹೋಗು. ನೀನ್ ಖುಷಿ ಮುಂದೆ ಏನಿಲ್ಲ. ಅಲ್ಲ, ನೀನ್ ಹಿಂಗ್ ಅಳ್ತಾ ಇದ್ರೆ ನಾವು ಜನಕ್ಕೆ ಏನಂತ ಮೆಸೇಜ್ ಕೊಡೋದು? ನಿಂಗೆ ಗೊತ್ತು ಕ್ಯಾಮ್ರಾ ಆನ್ ಐತೆ ಅಂತ. ನೀನು ಇಷ್ಟು ಬೇಗ ಹತ್ಬಿಟ್ರೆ ಹೆಂಗೆ? ಅವಾಗ್ಲಿಂದ 2 ಸಲ ಸಮಾಧಾನ ಮಾಡಿದೀನಿ ಕ್ಯಾಮ್ರಾ ಆಫ್ ಮಾಡಿ. ಕಟ್ ಮಾಡ್ಬಿಡು. ನಾನು ಅಡ್ತಿರೋದೆಲ್ಲ ಕಟ್ ಮಾಡ್ಬಿಟ್ಟು ಬರೀ ಚೆನ್ನಾಗಿ ಹೋಗ್ಬಿಟ್ ಬಾ, ಚೆನ್ನಾಗಿ ದುಡಿ. ಅದ್ ಮಾತ್ರ ನಂದು ಹಾಕ್ಲೇ ಬೇಡ ನೀನು. ಏಕೆ? ನೀನ್ ಮಾತ್ರ ಹಾಕು. ನಂದೇನು ಮಾತಾಡಿಲ್ಲಲ್ಲ ನಾನು ಜಾಸ್ತಿ. ಏನಾದ್ರು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡೋ ಗೈಸ್ ಹೋಗ್ತಾ ಇದ್ದಂತ ಅಷ್ಟೇ. ನಂದೇನು ಆಗ್ಬಾರ್ದು. ನಾವಿಬ್ರು ಆಗ್ಬೇಕಲ್ವಾ? ವಿ ಶುಡ್ ಬಿ ಥ್ಯಾಂಕ್ಫುಲ್. ಇಷ್ಟು ಬೆಳೆಸಿದಾರೆ ನಮ್ನ. ಇವಾಗ ನಿನಗೂ ಗೊತ್ತು. ನೀನ್ ಬಿಟ್ಟು ಹೋಗ್ತಿರೋದು, ನಂದು ಯಾವ್ದು ಕಾಂಟ್ರಾಕ್ಟ್ ಇಲ್ಲ. ನೀನೇನಮ್ಮ ಚೆನ್ನಾಗಿ ದುಡಿತಾ ಇದೀಯಾ? ಇವಾಗ ನೀನು ದುಡಿತೀಯ, ನೀನೇನಮ್ಮ ನೀನು ಚೆನ್ನಾಗಿ ದುಡಿತೀಯ. ಏನೋ ಹಿಂಗ್ ಹೇಳ್ತಾವ್ ನಾನ್ ಮಾತ್ರ ದುಡಿತೀನಿ, ನೀನೇನು ದುಡಿತಿಲ್ಲ ಅಂತ. ಏನಿಲ್ಲ, ಚೆನ್ನಾಗಿ ದುಡಿತಾನೆ. ಸಾಕಾಗ್ತಿಲ್ವಲ್ಲ? ನೀನಂಗೆ ಯಾಕೆ ಸಾಕಾಗ್ತಿಲ್ಲ ನಂಗೆ ಅರ್ಥ ಆಗ್ತಿಲ್ಲ. ಇನ್ನ ಜಾಸ್ತಿ ಬೇಕನ್ಸುತ್ತೆ. ಸಾಕು. ಇರಕ್ಕೊಂದ್ ಮನೆ ಇದೆ, ಕಾರ್ ಇದೆ, BMW ಬರುತ್ತೆ, ಎಲ್ಲ ಸಾಕು.
ಇವಾಗ ಹಂಗಾರೆ ನಮ್ಮ ಅಪ್ಪ ಅಮ್ಮನ ಮಾತು ಕೇಳ್ಬಾರ್ದ ನಾನು? ಕೇಳು ಪ್ಲೀಸ್, ಮತ್ತೆ ಅವ್ರ ಮಾತು ಕೇಳು ಪಾಪ. ಮತ್ ಸಾಕು ಅಂತ ಅವ್ರ ಮಾತು ಕೇಳು ಅಂತ ಎಲ್ಲ ಕೇಳು, ಅವ್ರು ಇಂಪಾರ್ಟೆಂಟ್. ಅವ್ರು ಹೆಂಗಂತ ಅಪ್ಪ ಅಮ್ಮ ಯಾವ್ದು ಕೆಟ್ಟದ್ ಬಯಸಲ್ಲ ನೀನು, ಅವ್ರ ಮಾತೆ ಕೇಳು, ನಂದೇನು ಕೇಳ್ಬೇಡ. ಅವ್ರು ಕರೆಕ್ಟ್ ಆಗಿ ಹೇಳೋದು. ಇವಳು ಹಿಂಗೆ ಎಮೋಷನಲ್ ಆಗಿ ಇವಳು ಹಿಂಗೆ ಹೇಳಿದ್ರೆ ನಾನು ಏನಂತ ಆನ್ಸರ್ ಮಾಡ್ಲಿ ಗೈಸ್? ಹೇಳಿದೀನಿ ಒಂದು ಲಾಸ್ಟ್ ವಿಡಿಯೋ, ಜನಕ್ಕೆ ಮೆಸೇಜ್ ಕೊಡೋಣ ನೀಟಾಗಿ, ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋಣ, ಇಷ್ಟು ವರ್ಷ ಅವ್ರು ನಮ್ ಬೆಳೆಸಿದಾರೆ, ಅವ್ರಿಗೆ ಥ್ಯಾಂಕ್ಫುಲ್ ಆಗಿರುತ್ತೆ. ನಮ್ ಎಕ್ಸಾಮ್ ಇವಾಗಿಂದ ಎಲ್ಲ ಕಟ್ ಮಾಡ್ಬಿಡು ಗೈಸ್. ನಮ್ SMR ಇವತ್ತಿಂದ ನಮ್ ವಿಡಿಯೋಸ್ ಅಲ್ಲಿ ಕಾಣಿಸ್ಕೊಳ್ಳಲ್ಲ, ಇವರು ಕಾಂಟ್ರಾಕ್ಟಿಂಗ್ ಹೋಗ್ತಾರೆ. ವಿ ವಿಶ್ ದೆಮ್ ಆಲ್ ದ ಬೆಸ್ಟ್ ಅಂಡ್ ಗುಡ್ ಲಕ್. ಇನ್ ಮುಂದೆ ನಾನು ಸಿಮ್ರಾನ್ ಆಚೆ ಕರ್ಕೊಂಡು ಹೋಗಿರಲ್ಲ, ಮಧ್ಯರಾತ್ರಿ ಮನೆಗೆ ಬಂದು ಟಾರ್ಚರ್ ಕೊಡಲ್ಲ, ಅಥವಾ ಸಿಮ್ರಾನ್ ಮನೆ ಹತ್ರ ಹೋಗಿ ಆರಾಮ್ ಮಾಡಲ್ಲ. ಆಮೇಲೆ ಸಿಮ್ರಾನಿಗೆ ಇನ್ ಮುಂದೆ ಏನು ಜಗಳಾಡಲ್ಲ ಸಿಮ್ರಾನ್ ಜೊತೆ. ಸಿಮ್ರಾನಿಗೆ ನಾನು ಕೌಂಟ್ರ್ ಕೊಡಲ್ಲ, ನಾವಿಬ್ರು ಜೊತೆಲಿ ವಿಡಿಯೋಸ್ ಮಾಡಲ್ಲ, ನಾವಿಬ್ರು ಮಾತಾಡಲ್ಲ ಇನ್ ಮುಂದೆ ಜಾಸ್ತಿ. ಯಾವಾಗ ಅಪರೂಪಕ್ಕೆ ಒಂದ್ಸಲ ಫೋನ್ ಮಾಡಿದ್ರೆ ಹೆಂಗಿದ್ಯಾ, ಊಟ ಆಯ್ತಾ, ಚೆನ್ನಾಗಿದ್ಯಾ, ಓಕೆ ಅಲ್ಲ, ಏನ್ ಹಂಗ ದೆನ್ ನೌ ಯು ವಿಲ್ ಫೈಂಡ್ ನ್ಯೂ ಫ್ರೆಂಡ್ಸ್. ಇವಳು ಯಾವಾಗ್ಲೂ ಕೇಳೋಳು ಗೈಸ್, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಕ್ಕೆ ಬಿಡಲ್ಲ ಅಂತ. ನೋಡಿ ಇವಾಗ ಫೈನಲಿ ನಾನಿಲ್ಲ, ಯು ಕ್ಯಾನ್ ಮೇಕ್ ಲಾಟ್ ಆಫ್ ಫ್ರೆಂಡ್ಸ್. ಹ್ಯಾಪಿ ಹೇಳು, ಮತ್ತೆ ಹ್ಯಾಪಿ ಅಂತ ಹೇಳು. ಹ್ಯಾಪಿನಾ? ಇವಾಗಿಂದ ನಿನಗೆ ಅದೊಂದು ಕಂಪ್ಲೇಂಟ್ ಇತ್ತು ನಿಂದು, ಯಾವ ಫ್ರೆಂಡ್ಸ್ ಮಾಡಕ್ ಬಿಡಲ್ಲ ನಾನು ಅಂತ. ಇವಾಗ ಹ್ಯಾಪಿನಾ? ಹೇಳು ಹ್ಯಾಪಿ, ಬೈಬಿಟ್ಟು ಹೇಳು. ಹ್ಯಾಪಿ. ಎಷ್ಟು ಹ್ಯಾಪಿ? ಸೋ ಮಚ್. ಹೌದಾ? ಗಾಡ್ ಪ್ರಾಮಿಸ್? ಅಲ್ಲ ಹೇಳು, ಗಾಡ್ ಪ್ರಾಮಿಸ್. ಪ್ರಾಮಿಸ್ ಮಾಡಲ್ಲ, ಬಟ್ ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ಹ್ಯಾಪಿ ದಟ್ ಯು ವಿಲ್ ಗ್ರೋ ಅಷ್ಟೇ. ಯು ಆರ್ ಹ್ಯಾಪಿ ದಟ್ ಯು ಆರ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್. ಐ ವಾಂಟ್ ಮೇಕ್ ಎನಿ ನ್ಯೂ ಫ್ರೆಂಡ್ಸ್. ನೀನೇ ತಾನೇ ನನ್ನ ಹತ್ರ ಕಂಪ್ಲೇಂಟ್ ಹೇಳ್ತಿದ್ದೆ, ನನಗೆ ಯಾರ ಗೊತ್ತರೂ ಮಾತಾಡಕ್ ಬಿಡಲ್ಲ, ಫ್ರೆಂಡ್ಸ್ ಮಾಡಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಹ್ಯಾಪಿ ತಾನೆ? ಏಕೆ? ಇವಾಗ ಸಿಕ್ತಲ್ಲ ಆಪರ್ಚುನಿಟಿ, ಯು ಕ್ಯಾನ್ ಮೇಕ್ ಫ್ರೆಂಡ್ಸ್. ಹ್ಯಾಪಿ? ಐ ಆಮ್ ಹ್ಯಾಪಿ ಫಾರ್ ಯು. ನಾನು ಫ್ರೆಂಡ್ಸ್ ಮಾಡಲ್ಲ ಅಂತ ಹೇಳ್ತೀನಿ ತಾನೆ, ಅದನ್ನೇ ಹಿಡ್ಕೊಂಡು ಎಷ್ಟೆಲ್ಲ ಇದು ಮಾಡ್ತೀಯಾ? ನೀನೇ ತಾನೇ ಕಂಪ್ಲೇಂಟ್ ಮಾಡ್ತಿದ್ದು ನನಗೆ, ಅವ್ರ ಜೊತೆ ಮಾತಾಡಕ್ ಬಿಡಲ್ಲ ಫ್ರೆಂಡ್ಸ್. ಹೋಗ್ತಿದ್ದೆ ತಾನೆ, ಹೋಗು. ಇಷ್ಟೊಂದು ಆಶಾಗಿ ಮಾತಾಡ್ತಾ ಇದೀಯ. ಫೈನಲ್ ಡೇ, ನಾಳೆಯಿಂದ ಸಿಗಲ್ಲ ನಾನು. ಹಿಂಗೆ ಇವಾಗ ಮಾತಾಡಿ ಕಳಿಸ್ಬಿಟ್ರೆ ನೀನು, ಅವಾಗ ನಾಳೆ ಯಾರ ಹತ್ರ ಹಿಂಗ ಜಗಳಾಡ್ತೇವೆ ಅಂತ ಹೆಂಗಂತೀಯ? ಎಲ್ಲರೂ ನಿನಗೆ ನನ್ನ ಥರನೇ ಟ್ರೀಟ್ ಮಾಡ್ತಾರ? ಏನ್ ಮಾಡ್ತೀಯ ಇವಾಗ? ಏನ್ ಮಾಡ್ತೀನಿ, ಸುಮ್ಮನೆ ಇರ್ತೀನಿ. ನೀನು ನವ್ ಯು ಕ್ಯಾನ್ ಮೇಕ್ ನ್ಯೂ ಫ್ರೆಂಡ್ಸ್ ಪಾ. ನಿನಗೆ ಯಾವಾಗಲೂ ಖುಷಿ ಇತ್ತು, ನಂಗೆ ಯಾವಾಗಲೂ ಬೇಕಿತ್ತಲ್ಲ ನ್ಯೂ ಫ್ರೆಂಡ್ಸ್. ಇವಾಗ ಖುಷಿನಾ? ನಂಗೆ ಯಾವ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಬೇಡ. ಏಕೆ? ಏನು ನನ್ಗೆ ಬೇಡ. ಓಕೆ, ಏನಾದರೂ ಎಂಡಲ್ಲಿ ಏನಾದ್ರು ಹೇಳ್ತೀಯಾ? ಮುಗೀತು, ಐ ಆಮ್ ಗೋಯಿಂಗ್ ನೌ. ಏನಾದ್ರು ಹೇಳ್ತೀಯ ಲಾಸ್ಟಲ್ಲಿ? ದಿಸ್ ಇಸ್ ಲಾಸ್ಟ್ ವಿಡಿಯೋ ನನ್ನ ಚಾನಲ್. ಎಲ್ಲಿದ್ರು ಏನ್ ಕೆಲಸ ಮಾಡ್ತಿದ್ರು ಆ ಕೆಲಸದಲ್ಲಿ ದೇವರು ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ನಾವೆಲ್ಲರೂ ಬಯಸ್ಬೇಕು. ಅವ್ರು ನಮ್ಮ ಜೊತೆ ಇಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು, ಇವತ್ತಿಂದ ಕಾಣಿಸ್ಕೊಳ್ಳಲ್ಲ ಅಂತ ಎಲ್ಲ ಬೇಜಾರೇನು ಮಾಡ್ಕೊಳಕ್ ಹೋಗ್ಬೇಡಿ. ಅಪರೂಪಕ್ಕೆ ಲೈಕ್ ಒಂದ್ ತಿಂಗಳಿಗೆ ಒಂದ್ಸಲನೂ ಸಿಗಲ್ವಾ? ಇಲ್ಲ, ಒಂದ್ ತಿಂಗಳಿಗೆ ಒಂದ್ಸಲ ಸಿಕ್ಕಿಲ್ಲ ಅಂದ್ರೆ ಏನು? ಅವ್ರು ನಮ್ಮ ಮನ್ಸಲ್ಲಿ ಇರ್ತಾರೆ ಯಾವತ್ತು. ಮನ್ಸಲ್ಲಿ ಇರ್ತಾರ? ನಾನೇನ್ ಸತ್ತೋಗ್ಬಿಟ್ಟಿದ್ದೀನ? ಇಲ್ಲ ಅಂದ್ರೆ ಸಿಗೋದಿಲ್ವಲ್ಲ, ಅದಕ್ಕೆ ಅವ್ರನ್ನ ನೆನ್ಪು ಮಾಡ್ಕೋಬೇಕಷ್ಟೇ ನಾವು. ಎಲ್ಲಾದ್ರೂ ಇರು, ಚೆನ್ನಾಗಿರು, ಚೆನ್ನಾಗಿ ದುಡಿ, ಏಮ್ ಗುಡ್, ರಿಚ್ ಆಗು. ರಿಚ್ ಅಲ್ವಾ? ರಿಚ್ ಇದೆ, ಇನ್ನ ರಿಚ್ ಆಗು, ಚೆನ್ನಾಗಿ ಎಲ್ಲ ಒಳ್ಳೇದಾಗ್ಲಿ ಅಷ್ಟೇ. ಬಯಸೋಣ ಗೈಸ್. ಸೊ ಯು ಆರ್ ಹ್ಯಾಪಿ ದಟ್ ಐ ಆಮ್ ಲಿವಿಂಗ್ ಅಂತ? ಎಸ್. ಎಸ್ಸಾ? ಯು ಆರ್ ಹ್ಯಾಪಿ ದಟ್ ಐ ಆಮ್ ಲಿವಿಂಗ್ ಅಂತ? ಓ, ಈ ತರನಾ? ಯು ಆರ್ ಹ್ಯಾಪಿ ದಟ್ ಐ ಆಮ್ ಲಿವಿಂಗ್ ಅಂತ ನಿನ್ ಮಕ್ಕ ಗೊತ್ತಾಯ್ತು ಇವಾಗ, ನಿಜ ರೂಪ ಜನಕ್ಕೆ ಗೊತ್ತಾಯ್ತು ನೋಡು. ಯು ಆರ್ ಹ್ಯಾಪಿ ದಟ್ ಐ ಆಮ್ ಲಿವಿಂಗ್ ಅಂತ. ಖುಷಿ ನಿನಗೆ ನಾನು ಹೋಗ್ತಾ ಇದ್ದೀನಿ ಅಂತ? ಖುಷಿ ಇಲ್ಲ ನಾನು ಹೋಗೋದು, ಉದ್ಧಾರ ಆಗೋದು ನಿನಗೆ? ಖುಷಿನೇ. ನಿನ್ ತುಂಬಾ ತಲೆ ಕೆಡಿಸ್ತಾ ಇದೆ, ನಂಗೆ ಗೊತ್ತಾಗ್ತಿಲ್ಲ ಏನ್ ಹೇಳೋದು. ಇವಾಗ ಮತ್ತೆ ಹೇಳಾಯ್ತು, ನಾನು ಹೋಗ್ಬೇಕಾ ಹೋಗ್ಬಾರ್ದ? ಹೋಗ್ಬೇಕು. ಹೋಗ್ಬೇಡ. ಓ, ಹಂಗ ನಮ್ಮ ಅಪ್ಪ ಅಮ್ಮನ ಮಾತು ಕೇಳಂಗಿಲ್ಲ ನಾನು? ಹೇಳು. ಹಂಗಾರೆ ನಾನು ಹೋಗ್ಬೇಕು. ಹೋಗ್ಬೇಡ, ನಂಗೆ ಗೊತ್ತಾಗ್ತಿಲ್ಲ. ಬಿಡ, ಆಯ್ತು, ಇವತ್ತು ಲಾಸ್ಟ್, ಮತ್ತೆ ನಾಳೆಯಿಂದ ಸಿಗಲ್ಲ. ಆಲ್ ದ ಬೆಸ್ಟ್ ಫಾರ್ ಯುವರ್ ಲೈಫ್. ಚೆನ್ನಾಗಿರು, ನೀನು ಚೆನ್ನಾಗಿರು, ಎಲ್ಲ ಒಳ್ಳೇದಾಗ್ಲಿ ನಿನಗೆ, ಎಲ್ಲ ಒಳ್ಳೇದೇ ಸಿಗ್ಲಿ. ಏನಾದ್ರು ಹೆಲ್ಪ್ ಬೇಕಿದ್ರೆ ಫೋನ್ ಮಾಡಿ ನನಗೆ. ಹೆಲ್ಪ್ ಬೇಡ ನಿನ್ನಿಂದ. ಯಾಕೆ?
ನಂಗೆ ಹೆಲ್ಪ್ ಬೇಡ ಏನು ಬೇಡ. ಏನು ಗೊತ್ತಾಗಲ್ವಲ್ಲ ನಿನಗೆ? ನಂಗೆ ದೇವ್ರೆ ಹೆಲ್ಪ್ ಮಾಡ್ತಾರೆ ಇವತ್ತಿಂದ. ಯಾಕೆ ಏನು ನಂಗೆ ಯಾರು help- ಯಾಕೆ ವೈ ಫ್ಯಾಮಿಲಿ ಬಿಟ್ಟು ಇದ್ದಿದ್ ನೀನ್ ಒಬ್ನೇ ಇವಾಗ. ಹಾ ಇವಾಗ ನೀನ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಕಂಪ್ಲೇಂಟ್ ಮಾಡ್ತಿದ್ದೆ ತಾನೆ ನೀನು ಯಾವತ್ತು ನನಗೆ ಹೊಸ ಫ್ರೆಂಡ್ಸ್ ಮಾಡ್ಬೇಕು, ನೀನ್ ಒಬ್ನೇ ಹಿಂಸೆ ಕೊಡ್ತೀಯ ನನಗೆ ಓ ನೀನ್ ಅವಾಗ ಹಿಂಸೆ ಕೊಡ್ತೀಯ ಅಂತಂದ್ರೆ ಸುಮ್ನೆ ಹೇಳ್ತೀನಾ? ಇವಾಗ ನೋಡು, ಇವಾಗ ನಿನಗೆ ಆತರ ಹಿಂಸೆ ಕೊಡೋಕೆ ನಾನೇ ಇಲ್ವಲ್ಲ, ಇವಾಗ ಯು ವಿಲ್ ಬಿ ಹ್ಯಾಪಿನೋ? ಇಲ್ಲ ತಲೆ ಕೆಡಿಸ್ತೀವಿ, ಸಾಕು ಮುಗ್ಸು ಮಾತಾಡೋಣ ನಾವು. ಸರಿ ಗೈಸ್, ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡಿ ಬೆಳೆಸಿದ್ದಕ್ಕೆ, ನನ್ನ ಈ ಜಾಗಕ್ಕೆ ತಂದಿದ್ದಕ್ಕೆ. ಯಾವತ್ತೂ ಚಿರಋಣಿ ಆಗಿರ್ತೀನಿ ನಿಮಗೆ. ಮತ್ತು ನೋಡೋಣ ಯಾವತ್ತಾದ್ರು ಜೀವನದಲ್ಲಿ ಮತ್ತೆ ಸಿಗೋಕ್ಕಾದ್ರೆ ಸಿಗೋಣ. ಸಿಮ್ರಾನ್ ಇರ್ತಾಳೆ ನನ್ನ ಬದಲು. ಸಪೋರ್ಟ್ ಮಾಡಿ ಬೆಳೆಸಿ ಆ ಹುಡುಗಿನ. ಅದು ಸಿಮ್ರಾನ್, ಗ್ರೋ ಹೈ, ಒಳ್ಳೇದಾಗಲಿ. ಇನ್ನು ಮುಂದೆ ನಾನು ಇರಲ್ಲ ನಿನ್ನ ಜೊತೆ, ಚೆನ್ನಾಗಿರು, ಒಳ್ಳೇದಾಗಲಿ. ಹ್ಯಾಪಿ ನೈಸ್. ಆಫ್ ಮಾಡು, ಮಾತಾಡೋಣ ಲಾಸ್ಟ್. ಏನು ಮಾತಾಡ್ತೀಯ? ನಾವಿಬ್ರು ಸ್ವಲ್ಪ ಹೊತ್ತು ಮಾತಾಡೋಣ. ಏನು ಮಾತಾಡಬೇಕು? ಮಾತಾಡು, ಜನ ಮುಂದೆನೆ, ಜನಕ್ಕೂ ಗೊತ್ತಾಗ್ಲಿ. ನೀನ್ ಅಂದಲ್ಲ ನಂಗೆ ಅಳು ಬಂದ್ಬಿಡುತ್ತೆ ಏನಾದ್ರು ಮಾತಾಡಿದ್ರೆ. ಪರವಾಗಿಲ್ಲ, ಮಾತಾಡು. ಬೇಡ ಬಿಡು, ಜಾಸ್ತಿ ಹೇಳ್ಬೇಡ. ಏನು ಮಾಡೋಕ್ಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾನು ಎಲ್ಲೂ ಹೋಗಲ್ಲ, ನಾನು ವಿಡಿಯೋಸ್ ಮಾಡ್ತೀನಿ. ಎಲ್ಲಿಗೆ ಹೋಗ್ಲಿ ನಾ ಅಂತಾನೆ? ಯಾಕೆ ಹೋಗ್ಲಿ? ನಾನು ಇಷ್ಟು ವರ್ಷ ನಮ್ಮ ಅಪ್ಪ ಅಮ್ಮನ ಮಾತು ಕೇಳಿಲ್ಲ, ಇವಾಗ ಕೇಳ್ತೀನಿ. ಏನು ಏನು ವಾಟ್ ಹೇಗೆ ಲೈಕ್ ಹೇಗೆ? No, people say every time. No, people say prank. People like me crying. Yeah. For what? ಜನ ಪ್ರ್ಯಾಂಕ್ ಮಾಡಿ ಅಂತಾರಲ್ಲ, ಅದಕ್ಕೆ ಪ್ರ್ಯಾಂಕ್ ಮಾಡಿದೆ ನಾನು. ಹೆಂಗಿತ್ತು ಪ್ರ್ಯಾಂಕ್? ನಾನೆಲ್ಲೂ ಹೋಗ್ತಾ ಇಲ್ಲ ಗೈಸ್. ಮಧ್ಯಾಹ್ನದಿಂದ ತಲೆ ಕೆಡ್ಸವನಪ್ಪ, ಲೂಸ್ ತರ ಆಡ್ತಾನೆ. ಒಳ್ಳೆ ಥೂ. ಎಲ್ಲೋ ನೀನ್ ನನ್ ಮೇಲೆ ಪ್ರ್ಯಾಂಕೇ ಮಾಡ್ಬೇಡ. ನಿಂಗೆ ನಿಮ್ ದೇವ್ರ ಮೇಲೆ ಹಣೆ ಹೋಗು. ನಿನ್ ಮೇಲೆ ನೀನ್ ಮಾಡ್ಕೋ ಪ್ರ್ಯಾಂಕು. ತಲೆಗೆ ಮೊಟ್ಟೆ ಹೊಡ್ಕೊಂಡ್ರ ಗೈಸ್. ಮಧ್ಯಾಹ್ನದಿಂದ ಅಳ್ತಾ ಇದೀನಿ ಗೈಸ್. ಯು ಸಿ ಮೈ ನೋಸ್ ಬಿಕಮಿಂಗ್ ಫ್ಯಾಟ್. ನಾರ್ಮಲ್, ಇಟ್ ಈಸ್ ನಾರ್ಮಲಿ ಫ್ಯಾಟ್. ಓ ಇವಾಗ ನನಗೆ ಈ ತರ ಅಂತಿದ್ದೀನಿ. ಯಾಕೆ? ಯಾಕೂ ಇಲ್ಲ. ಏನ್ ಸಮಾಚಾರ? ಅಳ್ತಾ ಇದ್ದಲ್ಲ, ಹೇಳು. ಆಯ್ತು, ನನ್ನ ವಿಷಯ ಬಿಡು, ನಿಂದ ಹೇಳು ವಿಷಯ. ಶಿಷ್ಯ ಏನ್ ವಿಷಯ? ವೈ ಡಿಡ್ ಯು ಡೂ ದಟ್? ಪಾಪ ಹೆವಿ ಎಮೋಷನಲ್ ಆಗಿ ಪ್ರ್ಯಾಂಕ್ ಮಾಡ್ತು. ನಾನು ಮತ್ತೆ ಸಿಗಾಕೋತೀನಿ ಅಂತ ದಡ್ಡಿದೀನಿ ನಾನು. ಐ ಆಮ್ ವೆರಿ ಗುಡ್ ಅಟ್ ಗೈಸ್. ನನ್ ಜೊತೆ ನಾನು ಯಾರಿಗಾದ್ರೂ ಒಬ್ರನ್ನ ಲೈಕ್ ಆಸ್ ಅ ಇಡ್ಕೋಬೇಕು ಅಂದ್ರೆ ಅವ್ರು ಹೇಳ್ಬೇಕು ನಂಗೆ, ಓ ಇದು ಪ್ರ್ಯಾಂಕ್ ಮಾಡ್ತಾರೆ, ಇದು ಈ ತರ ಮಾಡ್ತಾರೆ ಅಂತ. ನನಗೆ ಸ್ವಲ್ಪ ಗೊತ್ತಾಗಲ್ಲ. ಹೆಂಗ್ ಅನ್ನಿಸ್ತು ನಿನಗೆ? ಹೇಳು ಸೀರಿಯಸ್ಲಿ, ಜೆನ್ಯೂನ್ಲಿ ಹೆಂಗ್ ಅನ್ನಿಸ್ತು? ಉರಿತು. ಯಾಕೆ? ಅಲ್ಲ ಹೆಂಗೆ ಎಲ್ಲ ಅರೆ ಒಂದ್ ಕಡೆಯಿಂದ ಖುಷಿ ಆಯ್ತು. ಓಕೆ ಹಿ ಲರ್ನ್ ಸೋ ಮಚ್. ಎಲ್ಲ ಅವನ್ನ ಟಾಪ್ ಅಲ್ಲಿ ನೋಡ್ತೀನಿ, ಪರವಾಗಿಲ್ಲ, ಐಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಅಂತ ಖುಷಿ ಆಗುತ್ತೆ. ಇನ್ನೊಂದ್ ಕಡೆ ಎಲ್ಲ ಅಂತಂದ್ರೆ ಅಯ್ಯೋ ಇವತ್ತಿಂದ ಸಿಗಲ್ಲ, ಯಾರಿದ್ದಾರೆ ಇವಾಗ ನನಗೋಸ್ಕರ, ಏನ್ ಮಾಡ್ಲಿ ಮುಂದೆ ಏನು? ಇವಾಗ ಇವ್ನು ಏನಾದ್ರು ಬೇಜಾರಾದ್ರೆ ಇವನು ಕಾಲ್ ಮಾಡ್ತೀನಿ, ಕೋಪ ಬಂದ್ರೆ ಕಾಲ್ ಮಾಡ್ತೀನಿ, ಕೋಪ ತೀರ್ಸ್ಕೊಳಕ್ ಒಬ್ರು ಇವನು ಕಾಲ್ ಮಾಡ್ತೀನಿ. ಇವಾಗ ಏನ್ ಮಾಡೋದು ಅಂತ ಒಂಥರ ಇದಾಯ್ತು. ನಾಟ್ ಬಿಕಾಸ್ ಕೋಪ ಇದಕ್ ಮಾಡಕ್ಕಂತಾನೆ ಇವ್ರು ಇದಾರಂತಲ್ಲ ಗೈಸ್. ಇವ್ರಿಗೂ ಕೋಪ ಬರುತ್ತೆ, ಅದನ್ನೆಲ್ಲ ಸಹಿಸ್ಕೋತೀನಿ ನಾನು. ಬಟ್ ನನಗೂ ಸ್ವಲ್ಪ ಬರುತ್ತೆ ಕೋಪ, ಅದನ್ನ ಇವ್ರ ಮೇಲೆನೇ ಇದನ್ನೆಲ್ಲ ಮಾಡೋದು. ಸದ್ಯಕ್ಕೆ ಎಲ್ಲೋ ಒಂದ್ ಕಡೆ ಯಾರು ಇಲ್ಲ ಇವಾಗ ಅಂತ ಅಂದ್ಬಿಟ್ಟು ನನಗೆ ಬೇಜಾರಾಗಿತ್ತು. ಇನ್ನೊಂದ್ಸಲ ಪ್ರ್ಯಾಂಕ್ ಎಲ್ಲ ಮಾಡ್ರು. ಹೆಂಗ್ ಅನ್ನಿಸ್ತು ಇವಾಗ? ಖುಷಿನಾ? ಗೈಸ್ ಕ್ರೇಜಿ. ಇವಳು ಎಷ್ಟು ಸಲ ಮಾಡಿದೀನಿ ಪ್ರ್ಯಾಂಕ್, ಆಲ್ಮೋಸ್ಟ್ ಎಲ್ಲದಕ್ಕೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾಳೆ ಇವಳು. ಚೆನ್ನಾಗಿ ಸಿಗಾಕೊಂತಾಳೆ ಇವಳು. ನೆಕ್ಸ್ಟ್ ಟೈಮ್ ಇಂದೆಲ್ಲ ನನಗೆ ಗೊತ್ತಾಗ್ಬಿಡುತ್ತೆ ಪ್ರ್ಯಾಂಕ್ ಅಂತ. ನಾನು ಒಂದ್ಸಲ ಮಾಡಿದ ಪ್ರ್ಯಾಂಕ್ ಇನ್ನೊಂದ್ಸಲ ಮಾಡೋದೇ ಇಲ್ವಲ್ಲ. ಫುಲ್ ಡಿಫ್ರೆಂಟ್, ಟೋಟಲ್ ಜಾನರ್ ಚೇಂಜ್, ವಿಷಯ ಚೇಂಜ್, ಕ್ಯಾಟಗರಿ ಚೇಂಜ್, ಎಲ್ಲ ಚೇಂಜ್. ಒಂದಕ್ಕೊಂದಕ್ಕೆ ಸಂಬಂಧನೇ ಇರಲ್ಲ ನಾನು ಮಾಡೋ ಪ್ರ್ಯಾಂಕ್ಸ್. ಸರಿ ಆಯ್ತು, ಸ್ಟ್ರಿಕ್ಟ್ ಆಗಿ ಫುಲ್ ನಾನು ಫುಲ್ ಒಬ್ರು ಯಾರಿಗಾದ್ರೂ ಕರ್ಕೊಂಡ್ ಬರ್ತೀನಿ ಇವತ್ತಿಂದ. ಯಾರಿಗಾದ್ರೂ ಯಾರಿದ್ದಾರೆ ಅಂತ
ಗೈಸ್ ಐ ಹೋಪ್ ನೀವು ಈ ಬ್ಲಾಗ್ ನ ಎಂಜಾಯ್ ಮಾಡಿರ್ತೀರ, ಈ ಪ್ರಾಂಕ್ ನ ಎಂಜಾಯ್ ಮಾಡಿರ್ತೀರ. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ಏನೋ ನಿಮ್ಗೂ SMR ಅದ್ ಯಾಕೆ ಇಷ್ಟ ಆಗುತ್ತೋ ಎಂತದ್ದು ದೇವರಿಗೆ ಗೊತ್ತು. ಇದಕ್ಕೂ ಎಷ್ಟು ಅಲ್ಲ, ಜನಕ್ಕೆ ನಾನು ಮಾತಾಡೋದು ಇಷ್ಟ ಆಗುತ್ತೆ, ನನ್ನ ಸಪೋರ್ಟರ್ಸ್. ಮೀ ಅನ್ಸುತ್ತೆ ಅಷ್ಟೇ ನಂಗೆ ಸಮ್ಟೈಮ್ಸ್. ನೀವಳೆ ಇರೋದಲ್ಲ ಜೊತೆನಲ್ಲಿ, ಇನ್ಯಾರಿಗೆ ಪ್ರಾಂಕ್ ಮಾಡ್ಲಿ? ಬೇರೆಯವ್ರು ಇರ್ತಿದ್ರೆ ಮಾಡ್ತಿದ್ದ, ಬೇರೆ ಇರ್ತಿದ್ರೆ ನೋಡ್ತಿದ್ದೆ. ನೀನ್ ಫಸ್ಟ್ ಕಾಂಟ್ರಾಕ್ಟಿಂಗ್ ಹೋಗು. ಓಕೆ, ಸೊ ಒಂದು ಗೊತ್ತಾಯ್ತು, ನಾನು ಬಿಟ್ಟೋಗ್ತೀನಿ ಅಂತ ಅಂದ್ರೆ ಸಿಮ್ರಾನ್ ವಿಲ್ ಬಿ ಮೋಸ್ಟ್ ಹ್ಯಾಪಿಯೆಸ್ಟ್ ಆಗಿರಲ್ಲ, ಅಳ್ತಾಳೆ ಅಂತ ಅರ್ಥ ಆಯ್ತು. ಸೊ ದಟ್ ಈಸ್ ಅ ನೈಸ್ ಬ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಲವ್ ಯು.